ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನೀವೀಗಾಗಲೇ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ನಾವು ಮಾಡಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಗ್ರಹಸ್ಥಿತಿಗೆ ಸಂಬಂಧಪಟ್ಟು, ಗ್ರಹಗಳ ಸಂಚಾರಕ್ಕೆ ಸಂಬಂಧಪಟ್ಟು, ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಬರುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಇರ್ತಕ್ಕಂಥ ವಿಡಿಯೋವನ್ನು ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಅದೇ ರೀತಿ ಇವತ್ತಿನ ದಿವಸ ಒಂದು ಪ್ರಧಾನವಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದರೆ, ವೃಷಭ ರಾಶಿಗೆ ರವಿ ಪ್ರವೇಶದಿಂದ, ಶುಕ್ರ ನಕ್ಷತ್ರ ರವಿಯ ಪ್ರವೇಶದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಧಾನವಾಗಿ 14ನೇ ತಾರೀಕು ಮೇ 2024 ರವಿಯು ಮೇಷರಾಶಿಯಿಂದ ತನ್ನ ಉಚ್ಚಾವಕಾಶ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಈ ಕಾಲಘಟ್ಟ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಹೇಳುವಂಥದ್ದನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ ವೀಕ್ಷಕರೇ. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ನೋಡಿ, ಶಾಸ್ತ್ರಕಾರರು ವೃಷಭ ರಾಶಿಯಲ್ಲಿ ರವಿ ಇರುವಾಗ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿಸಿದ್ದಾರೆ. ವೃಷಭ ರಾಶಿಯಲ್ಲಿ ರವಿ ಇದ್ದರೆ ಕಸ್ತೂರಿ, ಚಂದನ, ಕರ್ಪೂರ ಇತ್ಯಾದಿ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಶುಭವಾಗಿರ್ತಕ್ಕಂಥ ಫಲ ಇದೆ. ಪೂಜಾ ಸಾಮಗ್ರಿಗಳು, ಗ್ರಂಥಿಗೆ ಅಂಗಡಿ, ಪೂಜೆಗೆ ಸಂಬಂಧಪಟ್ಟಿರ್ತ ಹೋಮ ಹವನ ವಸ್ತುಗಳನ್ನು ಮಾರಾಟ ಮಾಡುವಂಥ ಗ್ರಂಥಿ ಅಂಗಡಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಅದೇ ರೀತಿಯಾಗಿ ಸುಗಂಧ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಸೆಂಟ್ ಇರಬಹುದು, ಸುಗಂಧ ದ್ರವ್ಯಗಳಿರಬಹುದು, ಅಥವಾ ಸುಗಂಧ ಭರಿತವಾಗಿರ್ತಕ್ಕಂಥ ಕೆಲವಷ್ಟು ವಸ್ತುಗಳಿರಬಹುದು. ಇದನ್ನು ವ್ಯಾಪಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಮತ್ತು ಚಿನ್ನದ ವ್ಯಾಪಾರ ಮಾಡುವವರಿಗೆ, ಈ ಎಲ್ಲ ವ್ಯಾಪಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸರ್ವ ಸಮರ್ಥರಾಗುವಂಥ ಯೋಗಗಳಿದೆ. ರವಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದರಿಂದಾಗಿ ನಿಮ್ಮ ಶಕ್ತಿ ಇಮ್ಮಡಿಯಾಗಲಿಕ್ಕಿದೆ. ಉತ್ತಮ ರೀತಿಯಾಗಿರ್ತಕ್ಕಂಥ ಆಂತರಿಕ ಬಲ, ಆತ್ಮಸ್ಥೈರ್ಯ, ಆತ್ಮ ಪ್ರಭಾವಕಾರಕನಾದಂಥ ರವಿಯಿಂದಾಗಿ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತೆ. ನಮ್ಮ ನಿರಾಶಾದಾಯಕವಾಗಿರ್ತಕ್ಕಂಥ ಯೋಚನೆಗಳಿರಬಹುದು ಅಥವಾ ಮಾತುಗಳಿರಬಹುದು, ಎಲ್ಲವೂ ದೂರವಾಗಿ ಪಾಸಿಟಿವ್ ಆಗಿರ್ತಕ್ಕಂತಹ ಯೋಚನೆಗಳು, ಸಂಕಲ್ಪಗಳು ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳುವಂಥ ಧೈರ್ಯವೂ ಕೂಡ ನಮಗೆ ಬರುತ್ತೆ. ಅದೇ ರೀತಿಯಾಗಿ ಗಾನವಿದ್ಯೆ, ಸಂಗೀತಕ್ಕೆ ಸಂಬಂಧಪಟ್ಟು, ಕಲೆಗೆ ಸಂಬಂಧಪಟ್ಟು ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದರೆ ಅಥವಾ ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದರೆ ಅಂಕವನ್ನು ಗಳಿಸಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ಗೌರವವನ್ನು ಗಳಿಸುವಂಥ ಯೋಗಗಳಿದೆ. ಮತ್ತು ಸಂಗೀತ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಾದ್ಯಗಳನ್ನು ಅಥವಾ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ವಾದ್ಯ ವಿದ್ಯೆಗಳಲ್ಲಿ ಪ್ರವೀಣತೆಯನ್ನು ಪಡೆಯುವಂಥದ್ದು, ಪರೀಕ್ಷೆಗಳನ್ನು ಕೊಟ್ಟು ಅದರಿಂದ ನೀವು ಸಮರ್ಥರಿದ್ರಿ ಅಂತ ಹೇಳುವಂತಹ ಮಾರ್ಕ್ಸ್ ಕಾರ್ಡನ್ನು ತಗೊಳ್ಳುವಂಥದ್ದು ಒಂದಾದರೆ, ಆ ವಿದ್ಯೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪರಿಣಿತಿಯನ್ನು ಪಡೆದು ಆ ಒಂದು ವಿದ್ಯೆಯಲ್ಲಿ ಮೇಲ್ಗೈ ಬರುವಂಥ ಯೋಗ ಈ ಸಂದರ್ಭದಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಅತಿ ಸಮರ್ಥತೆ, ಯಾವ ಕೆಲಸ ಕಾರ್ಯ ಇರಬಹುದು, ಯಾವ ಜವಾಬ್ದಾರಿಗಳಿರಬಹುದು, ಏನೇ ಇರಬಹುದು, ನಾನು ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತೇನೆ, ಅದನ್ನು ಕೊನೆಗೊಳಿಸ್ತೇನೆ, ಅದರಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಕೀರ್ತಿ ನನಗೆ ಸಿಗುತ್ತೆ ಅಂತ ಹೇಳುವಂತಹ ದಿಶೆ ಇಟ್ಕೊಂಡು ಮಾಡಿದಂಥ ಎಲ್ಲ ಕೆಲಸವೂ ಕೂಡ ಸಕ್ಸಸ್ ಆಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಯೋಗಗಳಿದ್ರೂ ಕೂಡ ಸ್ವಲ್ಪ ನೀವು ಗಮನ ಹರಿಸಬೇಕಾದಂಥ ವಿಷಯ ಅಂತಂದರೆ ಸ್ವಲ್ಪ ಆರೋಗ್ಯದ ವಿಷಯ. ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಅದೇ ರೀತಿಯಾಗಿ ಕಣ್ಣಿನ ಆರೋಗ್ಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತಗೊಳ್ಬೇಕು. ಕಣ್ಣಿಗೆ ಸಂಬಂಧಪಟ್ಟು ಕೆಲವಷ್ಟು ರೋಗಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಕಣ್ಣಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸಬೇಕಾದಂಥ ವಿಷಯಗಳಿದೆ. ಅದೇ ರೀತಿಯಾಗಿ ದುಃಖ ಸಹಿಷ್ಣುತೆ, ಎಷ್ಟು ದುಃಖಗಳು ಬಂದರೂ, ಎಷ್ಟು ಕಷ್ಟಗಳನ್ನು ಎದುರಿಸ್ಕೊಂಡು ಈಗಾಗಲೇ ಬಂದಿದ್ದೀರಿ, ಎಲ್ಲವುದನ್ನು ಕೂಡ ಎದುರಿಸ್ಕೊಂಡು ಹೋಗುವಂತಹ ಒಂದು ಮನೋಭಾವ, ಮನಸ್ಥಿತಿ ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಅದೇ ರೀತಿಯಾಗಿ ಶತ್ರುಗಳು ದೂರ ಆಗುವಂತಹ ಯೋಗಗಳಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ರವಿ ಪ್ರವೇಶದ ಕಾಲಘಟ್ಟದಲ್ಲಿ ಯಾವ ಶತ್ರು ಬಾಧೆಗಳಿರಬಹುದು, ಯಾವ ಶತ್ರು ದೋಷಗಳಿರಬಹುದು, ದೂರ ಆಗುವಂಥ ಯೋಗ ಈ ಸಂದರ್ಭದಲ್ಲಿ ರವಿಯಿಂದಾಗಿ ನಿಮಗಿರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ದೈವ ಭಕ್ತಿ, ದೇವರಲ್ಲಿ, ಗುರುವಿನಲ್ಲಿ, ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಯರಲ್ಲಿ, ಗುರು ಹಿರಿಯರಲ್ಲಿ
ಉತ್ತಮ ರೀತಿಯಾಗಿರ್ತಕ್ಕಂತಹ ಭಕ್ತಿ ಭಾವನೆಗಳು ಬರುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡುವಂಥದ್ದು, ಆ ದೇವರ ಸೇವೆಯನ್ನು ಮಾಡಿ ಅದರ ಅನುಗ್ರಹವನ್ನು ತೆಕ್ಕೊಂಡು ಆ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸಂತಾನ ಇಲ್ಲದೇ ಇರುವವರಿಗೂ ಕೂಡ ಸಂತಾನ ಆಗುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ನೀರಿನಿಂದಾಗಿ ಸ್ವಲ್ಪ ಜಾಗೃತಿ ಇರಬೇಕಾದಂಥ ವಿಷಯಗಳಿದೆ. ನೀರಿನಲ್ಲಿ ಈಜುವಂಥದ್ದಿರಬಹುದು, ಅಥವಾ ನೀರಿನಲ್ಲಿ ಕೆಲವಷ್ಟು ಸಾಹಸ ಕಾರ್ಯಗಳನ್ನು ಮಾಡುವವರಿಗಿರಬಹುದು, ನೀರಿನಲ್ಲಿಯೇ ನಿತ್ಯ ಕೆಲವಷ್ಟು ಉದ್ಯೋಗಗಳನ್ನು ಮಾಡುವವರಿದ್ದಾರೆ, ಅವರು ಕೂಡ ನಿತ್ಯ ಆರೋಗ್ಯದಲ್ಲಿ ಜಾಗ್ರತೆಯನ್ನು ವಹಿಸಿ, ಅದೇ ರೀತಿಯಾಗಿ ನೀರಿನಿಂದಾಗಿ ಕೆಲವಷ್ಟು ಸುರಕ್ಷತೆಗಳನ್ನು ಏನೇನು ತಗೊಳ್ಬೇಕು ಅಂತ ಇರುತ್ತೆ ಅದನ್ನೆಲ್ಲದನ್ನು ಕೂಡ ತಗೊಳ್ಳಿ, ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ. ಅದೇ ರೀತಿಯಾಗಿ ಎಲ್ಲ ಪಶು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಮನುಷ್ಯರ ಮೇಲೆ ದಯೆ ಇರುವಂಥದ್ದು, ಉಪಕಾರ ಸ್ಮರಣೆ ಇರುವಂಥದ್ದು, ಅವರಿಗೆ ಬೇಕಾದಂಥ ಸಹಾಯಗಳನ್ನು ಮಾಡುವಂಥ ಯೋಗ ನಿಮಗೆ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳು ನಿಮಗೆ ಸಿಗುವಂಥ ಯೋಗಗಳಿದೆ. ಅಂದರೆ ಶುಭ ಸಮಾರಂಭಗಳಲ್ಲಿ ಹೆಚ್ಚಿಗೆ ನೀವು ಭಾಗವಹಿಸುವಂಥದ್ದು, ನಿಮ್ಮ ಗೌರವ ವೃದ್ಧಿಯಾಗುವಂಥದ್ದು, ಯೋಗಗಳು ನಿಮಗೆ ಲಭಿಸುವಂಥದ್ದು. ನೋಡಿ, ನವಗ್ರಹಗಳಲ್ಲಿ ಪ್ರಧಾನಪಟ್ಟಿರ್ತಕ್ಕಂತಹ ಗ್ರಹನೇ ರವಿ, ಆತ್ಮ ಪ್ರಭಾವಕಾರಕ, ಪಿತೃಕಾರಕ. ಅದೇ ರೀತಿಯಾಗಿ ನಾವು ಸರ್ವೇಶ್ವರ ಕಾರಕನಾಗಿರ್ತಕ್ಕಂಥ ಒಂದು ಗುರುವಿನ ಒಟ್ಟಿಗೆ ನಿಲ್ಲುವಂತಹ ರವಿ ವೃಷಭ ರಾಶಿಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಅದೇ ರೀತಿಯಾಗಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಯೋಗಗಳು, ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಬರಲಿ. ಈ ಯೋಗದಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಪ್ರಚೋದನೆಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.